ಬಜೆಟ್ನಲ್ಲಿ ಬೆಂಗಳೂರಿಗೆ ಸಿಗುತ್ತಾ ಬಂಪರ್ ಅನುದಾನ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ನೋಡಿ, ಇನ್ನೇನು ರಾಜ್ಯ ಬಜೆಟ್ ಬರ್ತಾ ಇದೆ. ಆ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನೇನು ಸಿಗಬಹುದು, ಅದರಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ಏನೇನು ಸಿಗುತ್ತೆ, ಬೆಂಗಳೂರಿಗೆ ಕರ್ನಾಟಕ ವಿಶೇಷ ಆದ್ಯತೆಯನ್ನು ಏನಾದರೂ ಕೊಡುತ್ತಾ, GBA ಚುನಾವಣೆ ಟಾರ್ಗೆಟ್ಗೆ ದಾಖಲೆ ಅನುದಾನ ಘೋಷಣೆಯಾಗುವಂತಹ ನಿರೀಕ್ಷೆ ಇದೆ. ಮಾರ್ಚ್ 6ರಂದು ಬಜೆಟ್ ಮಂಡನೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಳೆದ ಬಾರಿ ಬಜೆಟ್ನಲ್ಲಿ ಬೆಂಗಳೂರಿಗೆ 7,000 ಕೋಟಿ ಅನುದಾನವನ್ನು ಕೊಟ್ಟಿದ್ದರು. ಈ ಬಾರಿ ಎಷ್ಟು ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ. ಆದರೆ ಈ ಬಾರಿ GBA ಎಲೆಕ್ಷನ್ ಇರೋ ಕಾರಣದಿಂದ 12,000 ಕೋಟಿ ಅನುದಾನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಮೂಲಭೂತ ಸೌಕರ್ಯ ಏನಿದೆ, ಮೂಲ ಸೌಕರ್ಯ ಕಾಮಗಾರಿಗಳಿಗೆ ಸಿಗಲಿದೆಯಾ ದಾಖಲೆಯ ಅನುದಾನ ಅನ್ನುವಂತಹ ಪ್ರಶ್ನೆ. GBA ಚುನಾವಣೆಯಲ್ಲಿ ತಾಯ ಗೆಲ್ಲಲೇಬೇಕೆಂಬ ಜಿದ್ದಾಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇದೆ ಕೈ ನಾಯಕರು. ಹೀಗಾಗಿ ಬೆಂಗಳೂರಿಗೆ ದಾಖಲೆ ಅನುದಾನವನ್ನು ಬಿಡುಗಡೆ ಮಾಡ್ತಾರಾ ಸಿಎಂ ಎನ್ನುವಂತಹ ಪ್ರಶ್ನೆ. ಬೆಂಗಳೂರು 5 ಪಾಲಿಕೆಗೆ ವ್ಯಾಪ್ತಿಗೆ ಹೆಚ್ಚಿನ ಅನುದಾನ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ನೀಡುವಂತೆ ಶಾಸಕರಿಂದ ಸಿಎಂಗೆ ಪತ್ರವನ್ನು ಬರೆದು ಮನವಿ ಮಾಡಲಾಗಿದೆ. GBA ಚುನಾವಣೆಯಲ್ಲಿ ಸೋತರೆ ವಿಪಕ್ಷಗಳಿಂದ ಮುಜುಗರ ಆಗುತ್ತೆ. ಹೀಗಾಗಿ ಬೆಂಗಳೂರು ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಿ ಅಂತ ಶಾಸಕರೆಲ್ಲರೂ ಕೂಡ ಕೇಳಿಕೊಳ್ತಾ ಇದ್ದಾರೆ. ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರಿಗೆ 12,000 ಕೋಟಿ ಅನುದಾನ ಘೋಷಣೆ ಸಂಭವ ಇದೆ. ನೋಡಿ, ಇನ್ನೇನು ಬಜೆಟ್ಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಬಜೆಟ್ನ ಪೂರ್ವ ಸಿದ್ಧತಾ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅನೇಕ ಇಲಾಖೆಗಳ ಜೊತೆ ಒಂದೊಂದು ದಿನ ಇಂತಿಷ್ಟು ಇಲಾಖೆ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆ ಇಲಾಖೆಯ ಜೊತೆ ಒಂದು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಬಜೆಟ್ನ ಸಿದ್ಧಪಡಿಸ್ಬೇಕಲ್ಲ, ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡಬೇಕು, ನಿಮ್ಮ ಡಿಪಾರ್ಟ್ಮೆಂಟ್ಗೆ ಎಷ್ಟು ಕೊಡಬೇಕು, ಏನೇನಿದೆ ಕುಂದುಕೊರತೆಗಳು, ಯಾವ ಕೆಲಸಗಳು ಅರ್ಧಕ್ಕೆ ನಿಂತ್ಕೊಂಡು ಹೋಗಿವೆ, ಯಾವುದನ್ನು ಪೂರ್ಣಗೊಳಿಸಬೇಕು, ಎಷ್ಟು ಅನುದಾನ ಬೇಕು, ಅದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಆದರೆ ಈಗ ಬೆಂಗಳೂರಿಗೆ ದೊಡ್ಡ ಮಟ್ಟದ ಅನುದಾನ ಸಿಗುವಂತಹ ನಿರೀಕ್ಷೆ ಇದೆ. ಯಾಕಂದರೆ GBA ಎಲೆಕ್ಷನ್ ಬರ್ತಾ ಇದೆ. ಆ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಈ ಬಾರಿ ಏನಾದರೂ ಬಜೆಟ್ನಲ್ಲಿ ಸ್ವಲ್ಪ ದಾಖಲೆಯ ಮಟ್ಟದ ಅನುದಾನವನ್ನು ಘೋಷಣೆ ಮಾಡಿದ್ರೆ GBA ಚುನಾವಣೆಯನ್ನು ಕಾಂಗ್ರೆಸ್ ಸರ್ಕಾರ ಈಸಿಯಾಗಿ ಗೆಲ್ಲುತ್ತೆ. ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಮುಂಬರುವಂತಹ ಚುನಾವಣೆಗಳನ್ನು ಯಾವ ರೀತಿಯಾಗಿ ನಾವು ಸಕ್ರಿಯವಾಗಿ ಎದುರಿಸಬೇಕು, ಅಷ್ಟೇ ಅಲ್ಲ ಜಯವನ್ನು ಗಳಿಸಬೇಕು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ. ಇದಕ್ಕೆ ಸೂಕ್ತವಾದಂತಹ ಸಮಯ ಅಂದರೆ ಇದೇ ಬಜೆಟ್ನ ಸಮಯ. ನಾವು ಬೆಂಗಳೂರಿನಲ್ಲಿ ಏನಾದರೂ ಜಾಸ್ತಿ ಕೊಟ್ಟರೆ, ಮೂಲ ಸೌಕರ್ಯಗಳನ್ನು ಒದಗಿಸಿದರೆ ಜನಗಳಿಗೆ, ಅವರೇ ನಮ್ಮನ್ನು ಇಷ್ಟಪಡ್ತಾರೆ, ನಮಗೆ ಓಟ್ ಹಾಕ್ತಾರೆ, ನಮ್ಮನ್ನು ಸ್ಥಳೀಯ ಚುನಾವಣೆಗಳಲ್ಲಿ ಗೆಲ್ಲಿಸ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳನ್ನು ಕಾಂಗ್ರೆಸ್ ಈ ರೀತಿ ಲೆಕ್ಕಾಚಾರ ಆಗ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರ ಬಜೆಟ್ ಮೇಲೆ 17ನೇ ಬಜೆಟ್ ಇದು ಅವರದು. ಅದರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ, ಏನೇನು ಆಗಬಹುದು ಏನೇನಿಲ್ಲ ಅಂತ ಹೇಳಿ. ಮಾರ್ಚ್ 6ನೇ ತಾರೀಕು ಬಜೆಟನ್ನು ಮಂಡನೆ ಮಾಡ್ತಾರೆ. ಅಲ್ಲಿಯವರೆಗೂ ಕೂಡ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ. ನೋಡಿ, ಕಳೆದ ವರ್ಷ ಬಜೆಟ್ನಲ್ಲಿ ನಾವು ಗಮನಿಸೋದಾದರೆ 7,000 ಕೋಟಿ ರೂಪಾಯಿ ಸಿಕ್ಕಿತ್ತು. ಆದರೆ ಈ ಬಾರಿ 12,000 ಕೋಟಿ ಸಿಗುವಂತಹ ನಿರೀಕ್ಷೆ ಇದೆ. ಅನುದಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಯಾಕೆ ನಿರೀಕ್ಷೆ ಅಂತಂದರೆ ಎಲೆಕ್ಷನ್ ಇದೆ, GBA ಎಲೆಕ್ಷನ್ ಇರೋದ್ರಿಂದ ರಾಜ್ಯದ ಜನರನ್ನು, ಸಿಲಿಕಾನ್ ಸಿಟಿಯ ಜನರನ್ನು ಸೆಳಿಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರ. ಈ ನಿಟ್ಟಿನಲ್ಲಿ ಬಜೆಟನ್ನು ಮಂಡನೆ ಮಾಡಿದಾಗ ಬೆಂಗಳೂರಿಗೆ ವಿಶೇಷವಾದಂಥ ಸ್ಥಾನಮಾನ ಸಿಕ್ಕರೆ ಮತ್ತು ಅನುದಾನವೂ ಕೂಡ ಜಾಸ್ತಿ ಬಂದರೆ ಅದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಾರೆ ಡಿಪಾರ್ಟ್ಮೆಂಟ್ ಅವರು, ಅದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲ ಇದೆ. ಈಗಿರುವಾಗ ಕಾಂಗ್ರೆಸ್ನಲ್ಲಿರುವಂತಹ ಚರ್ಚೆಗಳನ್ನು ಬಿಟ್ಟು ಬಜೆಟ್ನ ಕಡೆ ಗಮನ ಕೊಡ್ತಾ ಇದ್ದಾರೆ ಕೆಲ ನಾಯಕರೆಲ್ಲರೂ ಕೂಡ. ಈಗ ಬೆಂಗಳೂರಿಗೆ ನಾವು ಮೂಲ ಸೌಕರ್ಯಗಳನ್ನು ಒದಗಿಸಬೇಕಾಗಿದೆ. ಕಾಮಗಾರಿಗಳು ಏನಿದೆಯಲ್ಲ ಅರ್ಧಕ್ಕೆ ನಿಂತೋಗಿದ್ದಾರಲ್ಲ ಅದನ್ನು ಆರಂಭಿಸಬೇಕಾಗಿದೆ. ಇದರಿಂದ ದಾಖಲೆಯ ಬಜೆಟನ್ನು ಮಂಡನೆ ಏನು ಮಾಡ್ತಾರೆ ಸಿದ್ದರಾಮಯ್ಯ ಅವರು, ಆ ಬಜೆಟ್ನಲ್ಲಿ ಏನೇನು ಸಿಗಬಹುದು ಬೆಂಗಳೂರಿಗೆ ಅಂತ ಬೆಂಗಳೂರು ಜನರು ಕೂಡ ಕಾಯ್ತಾ ಇದ್ದಾರೆ. ಮಾರ್ಚ್ 6ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ಈ 6ನೇ ತಾರೀಕು ಏನೇನು ಸಿಗುತ್ತೆ, ಯಾವ ಒಂದು ಜಿಲ್ಲೆಗಳಿಗೆ, ಉತ್ತರ ಕರ್ನಾಟಕದ ಭಾಗದ ಜನಕ್ಕೆ ಏನು ಸಿಗುತ್ತೆ, ಮತ್ತು ಬೇರೆ ಬೇರೆ ಕರಾವಳಿ ಭಾಗದ ಜನರು, ಆ ಜನರು ಏನಿದ್ರು ಆ ಕಡೆ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ. ಈ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಅಂತಂದರೆ 12,000 ಕೋಟಿ ಬಿಡುಗಡೆ ಆಗುತ್ತೆ ಬೆಂಗಳೂರಿಗೆ ಈ ಬಾರಿ. ಆದ್ದರಿಂದ ಅಭಿವೃದ್ಧಿ ಕೆಲಸಗಳನ್ನು ನಾವು ಜಾಸ್ತಿ ಮಾಡ್ಬೋದು ಮತ್ತು ಅರ್ಧಕ್ಕೆ ನಿಂತಿರುವಂಥ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಯೋಚನೆಯಲ್ಲಿ ಕೆಲ ನಾಯಕರು ಕೂಡ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಈ ಒಂದು ನಡೆ ಏನಿದೆ ಹೈಕಮಾಂಡ್ ವಿಚಾರದಲ್ಲಿ, ಅದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಆದರೆ ಈಗ ಸದ್ಯಕ್ಕಂತೂ ಬಜೆಟ್ ಕಡೆ ಗಮನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯರು. ಯಾವ ಕುರ್ಚಿಯ ಕಿತ್ತಾಟ ಬೇಡ, ಏನು ಬೇಡ, ಎತ್ತ ಬೇಡ ಅಂತ ಹೇಳಿ ಬಜೆಟ್ ಕಡೆ ಗಮನ ಕೊಡ್ತಾ ಇದ್ದಾರೆ. ಈ ಬಜೆಟ್ ರಾಜ್ಯದ ಜನತೆಗೆ ಎಷ್ಟು ಖುಷಿಯನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.